के लिए ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತ ವಿದ್ವಾಂಸರು ಈ ವೇದಿಕೆಯ ಮೇಲೆ ಮೊದಲೇ ಹೇಳಿದ ಟ್ರೈನಿಂಗ್ ಇನ್ ಮೀಡಿಯಾ ಅಂಡ್ ಕಮ್ಯುನಿಕೇಶನ್ ವಿದ್ಯಾಸಂಸ್ಥೆಗಳು 20,000 ಉದ್ಯೋಗಿ ನಿರ್ದೇಶಕರಾಗಿ ಜೈಪುರ ದೂರದರ್ಶನ ಕೇಂದ್ರದ ನಿರ್ದೇಶಕರಾಗಿದ್ದಾರೆ. ಡಾಕ್ಟರ್ ಪ್ರಜ್ಞಾ ಪಾಲಿವಾಲ್ ಗೌಡ್ ಇವರು. The term Akashvani, meaning voice from the sky, perfectly encapsulated the essence of radio broadcasting, carrying voices across distances, uniting people through sound and delivering information to even the remotest corners of the country. Over the decades, Akashvani Mysore evolved from a humble station into the pillar of cultural preservation and progress. It became a significant medium for news, music, education, agriculture, and entertainment, shaping public discourse and influencing millions of lives. And this is a testament to the presence of all of you who have come here for this August program. ಅದರಲ್ಲಿ ಇಲ್ಲಿ ಅವರು ಪ್ರಾಸ್ತಾವಿಕವಾಗಿ ಹೇಳಿದ್ದಾರೆ ಮತ್ತು ಮೇಡಮ್ ಅವರು ಕೂಡ ಹೇಳಿದ್ದಾರೆ. ಎಲ್ಲ ವೈವಿಧ್ಯಮಯವಾದಂತಹ ಕಾರ್ಯಗಳನ್ನು ರೂಪಿಸಲಿಕ್ಕೆ ಕಲಾವಿದರಿಗೆ, ಸಾಹಿತಿಗಳಿಗೆ ಅವಕಾಶವನ್ನು ಕಲ್ಪಿಸೋದಕ್ಕೆ, ಅದು ಕೃಷಿಗೆ ಸಂಬಂಧಪಟ್ಟಂಥದ್ದಿರ್ಬೋದು ಅಥವಾ ಚಿಂತನೆಗೆ, ಮನುಷ್ಯನ ಬೆಳೆ ಅಥವಾ ಚಿಂತನೆಗೆ ಸ್ಫೂರ್ತಿದಾಯಕವಾದಂತಹ ಸಂಗತಿಗಳನ್ನು ಹೇಳುವಂತಹದ್ದಿರ್ಬೋದು, ಅದು ಆಧ್ಯಾತ್ಮ ಇರ್ಬೋದು, ಧರ್ಮ ಇರ್ಬೋದು, ಶಾಸ್ತ್ರೀಯ ಸಂಗೀತ ಇರ್ಬೋದು, ಜನಪದ ಇರ್ಬೋದು, ಹೀಗೆ ಎಲ್ಲ ಕ್ಷೇತ್ರಗಳನ್ನು ಕೂಡ ತನ್ನಲ್ಲಿ ಅಳವಡಿಸಿಕೊಂಡು ಪ್ರಸಾರ ಮಾಡುವಂತಹ ಪ್ರವೃತ್ತಿಯನ್ನು ನಮ್ಮ ಆಕಾಶವಾಣಿ ರೇಡಿಯೋ ಮೊದಲಿಂದ ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ನಮಗೆಲ್ಲ ಅಭಿಮಾನದ ಸಂತೋಷದ ಸಂಗತಿಯಾಗಿದೆ. ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ಲವೋ ಅನ್ನೋದು ನನಗೆ ಗೊತ್ತಿಲ್ಲ. ನಾವೆಲ್ಲ ಓದ್ತಾ ಇರಬೇಕಾದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಸಹಿತ ಸರ್ಕಾರಿ ಕಾಲೇಜ್ ಎಜುಕೇಷನ್, ಡಿಗ್ರಿ ಎಜುಕೇಷನ್ ಕಾಲೇಜಿಗೆ ಇರಲಿಲ್ಲ. ಅಕಸ್ಮಾತ್ KLE ಅವರೇನು ಶುರು ಮಾಡಿದ್ರು, 7 ಜನ ಟೀಚರ್ಸ್ ಸೇರಿ. ಸಮ್ ಆಫ್ ದಮ್ ವೇರ್ ಹ್ಯಾವಿಂಗ್ ಮಾಸ್ಟರ್ ಡಿಗ್ರಿ ಇನ್ ದೋಸ್ ಟೈಮ್. ತಮ್ಮ ಸ್ಯಾಲರಿಯಲ್ಲಿನ ಸ್ವಲ್ಪ ದುಡ್ಡು ಹಾಕಿ ಯಾರದೋ ಕೈಯಿಂದ ದಾನವನ್ನು ಪಡೆದು ಸ್ಕೂಲನ್ನು ಶುರು ಮಾಡಿ ಇವತ್ತು ದೇಶಾದ್ಯಂತ ಹೆಮ್ಮರವಾಗಿ ಏನು ಬೆಳೆದದಲ್ಲ, ಅದು ಆ ಕಾಲದಲ್ಲಿ 80ರ ದಶಕದಲ್ಲಿ, 75ರ ದಶಕದಲ್ಲಿ ಇರಲಿಲ್ಲ. ಅಂದರೆ ನಾವು ಗ್ರ್ಯಾಜುಯೇಟ್ ಆಗ್ತಿದ್ದೆಲ್ಲ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಹೊರಗಡೆ ಹೋಗಿ ಕಲಿಯುವಂಥ ಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಅಂದರೆ ನಮ್ಮ ಕುಟುಂಬ ಇರಲಿಲ್ಲ. ಯಾಕಂದರೆ ನಾವು 4 ಜನ, ನಮ್ಮ ತಂದೆಯವರು ಒಂದು ರೈಲ್ವೆಯಲ್ಲಿ ಕ್ಲರಿಕಲ್ ಹುದ್ದೆಯಲ್ಲಿ ಇದ್ದರು. ಬಟ್ ಅವರು ಶುರು ಮಾಡಿದ್ದರ ಪರಿಣಾಮ ನಾವು ಕಾಲೇಜಿಗೆ ಹೋಗಲಿಕ್ಕೆ ಸಾಧ್ಯ ಆಯಿತು.